ಇಲ್ಲ ಅಂದ್ರೆ ಮೂಗ್ ಹಿಡ್ದು ಬಾಯಿ ಒಳಗ್ ತುರ್ಕ್ ಬಿಡ್ತೀನಿ. ಒಳ್ಳೆ ಕ್ಯಾಡ್ ಪಾಪ ಅಂತ ಬಂದ್ಬಿಡ್ತಿಯಲ್ಲ. ವಲ್ಲಭಂದು ಊಟ ಆದ್ಮೇಲೆ ನಾನು ಊಟ ಮಾಡ್ತೀನಿ ಅಂತ ಅಮೂಲ್ಯ ಊಟ ತಗೊಂಡು ಹೋಗ್ತಾಳೆ. ಕಾಡ್ ಪಾಪ ಇವತ್ತ್ಯಾಕೋ ಊಟಕ್ಕೆ ಬಂದಿಲ್ಲ ಅಂತ ಅಮೂಲ್ಯ ವಲ್ಲಭನ್ನ ಕೇಳ್ತಾಳೆ. ವಲ್ಲಭ ಹಶು ಇರ್ಲಿಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ. ಬೈಕು ಕಳೆದು ಹೋಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದೀಯ ಅಲ್ವಾ, ಹುಡುಕ್ ಕೊಡ್ತಾರೆ, ಈಗ ಊಟ ಮಾಡು ಸುಮ್ಮನೆ ಅಂತ ಅಮೂಲ್ಯ ಫೋರ್ಸ್ ಮಾಡ್ತಾಳೆ. ನಾನೇನಾದರೂ ಹೀಗೆ ಮಾಡಿದ್ರೆ ನೀನು ನನಗೆ ಬೈದ್ಬಿಟ್ಟು ಊಟ ಮಾಡಿಸ್ತಿದ್ದೆ ತಾನೆ, ಇವಾಗ ನೀನು ಊಟ ಮಾಡು ಅಂತಂದ್ಬಿಟ್ಟು ಅಮೂಲ್ಯ ಊಟ ಮಾಡಿಸೋಕೆ ವಲ್ಲಭನ್ಗೆ ಹೋಗ್ತಾಳೆ. ನಿನಗೆ ಬೈಕ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು, ಅದಕ್ಕಂತ ಊಟ ಬಿಡಬಾರ್ದು. ನೀನು ಊಟ ಮಾಡಿಲ್ಲ ಅಂದರೆ ನಾನು ಕೂಡ ಊಟ ಮಾಡಲ್ಲ, ನನಗೆ ನೀನು ಊಟ ಮಾಡಿಲ್ಲ ಅಂದರೆ ಬೇಜಾರು ಆಗುತ್ತೆ. ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು, ತಗೋ ಫಸ್ಟ್ ಊಟ ಮಾಡು ಅಂತ ಅಮೂಲ್ಯ ಊಟ ಮಾಡಿಸೋಕೆ ಹೋಗಿದ ತಕ್ಷಣನೇ ವಲ್ಲಭ ಅದನ್ನ ತಳ್ಳಿಬಿಡ್ತಾನೆ. ಆಗ್ಲಿಂದ ಬೇಡ ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ, ಮತ್ತೆ ಯಾಕೆ ಫೋರ್ಸ್ ಮಾಡ್ತೀಯ? ಮೊದಲೇ ನಾನು ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ, ಒಂದು ಹೊತ್ತು ಊಟ ತಿಂದಿಲ್ಲ ಅಂತಂದ್ರೆ ನಾನೇನು ಸತ್ತೋಗಲ್ಲ. ನೀನು ಬಂದು ಈ ರೀತಿ ಟಾರ್ಚರ್ ಕೊಡ್ತೀಯಲ್ಲ ಅದರಿಂದ ಸತ್ತೋಗ್ತೀನಿ. ನನಗೆ ಹಸುವಾದ್ರೆ ಕೈಕಾಲು ಗಟ್ಟಿ ಇಲ್ವಾ, ಅಡುಗೆ ಮನೆಗೆ ಹೋಗ್ಬಿಟ್ಟು ನಾನು ಇಟ್ಕೊಂಡು ತಿಂತೀನಿ. ನೀನು ಈ ಥರ ಬಂದು ಮಗು ಥರ ತಿನ್ಸೋ ಹಾಗೆ ಇಲ್ಲ, ಅರ್ಥ ಮಾಡ್ಕೋ. ಒಳ್ಳೆ ಕತ್ತೆ ವಯಸ್ಸಾಗಿದೆ ನಿನಗೆ, ಕಾಡ್ ಪಾಪ ಅಂತ ಬಂದುಬಿಡ್ತೀಯಲ್ಲ, ಅಷ್ಟು ಮೆಚುರಿಟಿ ಬೇಡವ ನಿನಗೆ? ಎಲ್ಲ ಟೈಮು ಒಂದೇ ಥರ ಇದ್ದರೆ ಜನ ಮಕ್ಕುಗಿತಾರೆ. ಕೆಲವೊಂದು ಸತಿ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕು. ಚೈಲ್ಡ್ ಚಪಾತಿ ಥರ ಆಡೋದಲ್ಲ. ಇನ್ನೊಂದು ಸಲ ಊಟ ತಿಂಡಿ ಕಾಫಿ ಅಂತ ಬಂದರೆ ಸರಿಯಾಗಿರಲ್ಲ ಅಂತಂದ್ಬಿಟ್ಟು ಅಮೂಲ್ಯಂಗೆ ವಲ್ಲಭ ಬೈತಾನೆ. ಅಮೂಲ್ಯ ಅಲ್ಲಿಂದ ಹತ್ಕೊಂಡು ಹೊರಗೆ ಬರ್ತಾಳೆ. ಗಿರಿಜಾ ಮತ್ತು ಮೀನಾ ಸಮಾಧಾನ ಮಾಡ್ತಾರೆ. ಬೈಕ್ ಕಳೆದೋಗಿದೆ ಅಲ್ವಾ, ಅದಕ್ಕೋಸ್ಕರ ಅವನು ಬೇಜಾರಲ್ಲಿ ಅವನೇ, ದಯವಿಟ್ಟು ಕೋಪ ಮಾಡ್ಕೋಬೇಡ ಅಮೂಲ್ಯ ಅಂತಂದ್ಬಿಟ್ಟು ಗಿರಿಜಾ ಹೇಳ್ತಾಳೆ. ಅಮೂಲ್ಯ ಹೇಳ್ತಾಳೆ, ಈ ಸಿಚುವೇಶನ್ ನನಗೆ ಬಂದಿದ್ರೆ ವಲ್ಲಭ ಅದನ್ನು ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದ, ಆದರೆ ನಾನು ಸಾಲ್ವ್ ಮಾಡೋಕೆ ಆಗ್ತಿಲ್ಲ, ನಾನು ವೇಸ್ಟ್ ಅತ್ತೆ ಅಂತ ಹೇಳಿ ಅಮೂಲ್ಯ ಅಲ್ಲಿಂದ ಹತ್ಕೊಂಡು ಹೊರಟೋಗ್ತಾಳೆ. ವಲ್ಲಭ ಫ್ರೆಂಡ್ ಹತ್ರ ಫೋನ್ ಮಾಡಿಬಿಟ್ಟು ಬೈಕ್ ಕೇಳ್ತಾ ಇರ್ತಾನೆ. ಆಗ ಅವ್ರ ಮಾಮ ಬಂದು, ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀಯ, ನೀನು ಬಾವ ಹತ್ರ ಕೇಳು, ಅವರು ಏನಾದರೂ ಮಾಡ್ತಾರೆ ಅಂತ ಹೇಳ್ತಾನೆ. ಏನಂತ ಕೇಳಲಿ ಮಾಮ, ನಂದು ಬೈಕ್ ಕಳೆದೋಗಿದೆ, ಇನ್ನೊಂದು ಕೊಡಿಸಿ ಅಂತ ಕೇಳಲ್ಲ. ಮುಂಚೆನೆ ಬೈಕ್ ಬೇಕು ಅಂತ ಅಂದಾಗ ಅವರಿಗೆ ಎಷ್ಟು ಕಷ್ಟ ಆದರೂ ಕೂಡ ತಕ್ಕೊಟ್ಟಿದ್ರು, ಈಗ ಮತ್ತೆ ಯಾವ ಮುಖ ಇಟ್ಕೊಂಡು ಕೇಳಲಿ? ನಾನು ಫುಡ್ ಡೆಲಿವರಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ, ಅಪ್ಪನ ಮೇಲೆ ಇರೋ ಭಾರನ ಕಮ್ಮಿ ಮಾಡಬೇಕು ಅಂತ. ನಾನು ಮತ್ತೆ ಬೈಕ್ ಕೇಳಿದ್ರೆ ಅವ್ರ ಮೇಲೆ ಪ್ರೆಷರ್ ಹಾಕ್ದಂಗೆ ಆಗುತ್ತೆ ಅಲ್ವಾ, ನಾನೇ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ಕೆಲಸ ಅಂತೂ ಬಿಡೋ ಮಾತೇ ಇಲ್ಲ, ಏನೇ ಪ್ರಾಬ್ಲಮ್ ಬಂದರೂ ಕೂಡ ಫೇಸ್ ಮಾಡ್ತೀನಿ ಅಂತ ವಲ್ಲಭ ಹೇಳ್ತಾನೆ. ಮಾಮ ಹೇಳ್ತಾನೆ, ಅಳಿಮಯ್ಯ ನನ್ನ ಹತ್ರ ಒಂದು ಐಡಿಯಾ ಇದೆ, ಹೊಸದಾಗಿ ನಾನು ಕೆಲಸಕ್ಕೆ ಸೇರಿದಾಗ ಬಾವ ನನಗೊಂದು ಸೈಕಲ್ ಕೊಟ್ಟಿದ್ರು, ಅದನ್ನ ನೀನು ಯೂಸ್ ಮಾಡ್ಕೋಬಹುದಲ್ಲ ಅಂತ ವಲ್ಲಭನ್ಗೆ ಹೇಳ್ತಾನೆ. ಅದಕ್ಕೆ ವಲ್ಲಭ ಫುಲ್ ಖುಷಿಯಾಗಿ ಸೈಕಲ್ನ ತಗೊಂಡು ಬರ್ತಾನೆ. ಸೈಕಲ್ ತಗೊಂಡು ಬಂದು ಧೂಳು ಹೊಡಿತಾ ಇದ್ದಂಗೆ ಬೆಲ್ ಬಿದ್ದೋಗುತ್ತೆ. ಒಂದು ಸರ್ವಿಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ವಲ್ಲಭ ಹೇಳ್ತಾನೆ. ನೋಡಪ್ಪ ಅಲಿಮಯ್ಯ, ಇದು ಸೆಂಟಿಮೆಂಟ್, ನಿನ್ನ ಹೆಂಡತಿಗಿಂತ ಚೆನ್ನಾಗಿ ನೋಡ್ಕೋ ಈ ಸೈಕಲ್ನ ಅಂತ ಮಾವ ಹೇಳ್ತಾನೆ. ಅದಕ್ಕೆ ವಲ್ಲಭ, ಹೆಂಡ್ತಿನ? ಯಾವ ಹೆಂಡ್ತಿ ಮಾವ ಅಂತ ಅಂತಾನೆ. ಅದಕ್ಕೆ ಹೇಳೋದು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಬಾರ್ದು ಅಂತಂದ್ಬಿಟ್ಟು ಅಂತ ಹೇಳ್ತಾನೆ. ನಂತರ ಏಜ್ ಆದ್ಮೇಲೆ ಮದುವೆ ಆದ್ರೆ ಎಲ್ಲ ಕರೆಕ್ಟಾಗಿ ನೆನಪಿರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ವಲ್ಲಭ ಸೈಕಲ್ ಇಸ್ಕೊಂಡ್ಮೇಲೆ ಫುಲ್ ಎಮೋಷನ್ ಆಗ್ತಾನೆ. ಅದಕ್ಕೆ ಮಾವ ಹೇಳ್ತಾನೆ, ನಾನೇನು ಕಾರ್ ಕೊಟ್ಟಿದ್ದೀನ, ಸೈಕಲ್ ಕೊಟ್ಟಿರೋದು, ಆದಷ್ಟು ಬೇಗ ನಿಮ್ಮ ಮಾವ ನಿನಗೊಂದು ಕಾರ್ ಗಿಫ್ಟ್ ಕೊಡ್ಲಿ ಅಂತಂದ್ಬಿಟ್ಟು ಆ ದೇವ್ರ ಹತ್ರ ಬೇಡ್ಕೋ ಅಂತ ಹೇಳಿ ಮಾಮ ಅಲ್ಲಿಂದ ಹೊರಟು ಹೋಗ್ತಾನೆ. ಮಾಧವ ಪ್ರಿಯಾ ಹತ್ರ ಮಾತಾಡಬೇಕು ಅಂತ ಮಾತಾಡ್ತಾನೆ. ಹನಿಮೂನ್ಗೆ ಕರ್ಕೊಂಡು ಹೋಗಿ ಅಂತ ಪ್ರಿಯಾ ಮಾಧವನ್ಗೆ ಹೇಳ್ತಾಳೆ. ಅದಕ್ಕೆ ನನಗೆ 2 ದಿವಸ ಟೈಮ್ ಕೊಡು, ನಾನು ಅಪ್ಪನ ಹತ್ರ ಮಾತಾಡ್ಬಿಟ್ಟು ಆ ನಂತರ ನಿನಗೆ ಹೇಳ್ತೀನಿ ಅಂತ ಮಾಧವ ಹೇಳ್ತಾನೆ. ವಲ್ಲಭ ಸೈಕಲ್ನಲ್ಲಿ ಡೆಲಿವರಿ ತಗೊಂಡು ಬಂದು ಕೊಡ್ತಾನೆ. ಕಸ್ಟಮರ್ ಲೇಟ್ ಆಯಿತು ಅಂತ ಬೈತಾನೆ. ಒಂದು ಬೈಕ್ ತಗೊಳ್ಳೋಕ್ಕೆ ಆಗಲ್ಲ, ಸೈಕಲ್ನಲ್ಲಿ ಬರ್ತೀಯಲ್ಲ, ಒಂದು ಬೈಕ್ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಿಮ್ಗೆ ಯಾಕೋ ಇವೆಲ್ಲ ಅಂತ ಹೇಳ್ತಾನೆ. ಅಷ್ಟಾದರೂ ವಲ್ಲಭ ಸುಮ್ಮನೆ ಇರ್ತಾನೆ. ಸರ್ ರೇಟಿಂಗ್ ಅಂತ ಅಂತಾನೆ. ವಲ್ಲಭ ಕೇಳಿದ ತಕ್ಷಣ ಕಸ್ಟಮರ್ ಕೋಪ ಮಾಡಿಕೊಂಡು ಹೋಗಯ್ಯ ಛೇ ಅಂತ ಬೈದು ಹೋಗ್ತಾನೆ. ಅಮೂಲ್ಯ ಗಿರಿಜಾ ಇಬ್ರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಅಳ್ತಾ ಇರ್ತಾರೆ. ಕೇಶವ ಹತ್ತಿರ ಮಾಧವ ಹೇಳ್ತಾನೆ,
ಪ್ರಿಯಾಗೆ ಹನಿಮೂನ್ಗೆ ಕರ್ಕೊಂಡು ಹೋಗ್ಬೇಕಂತೆ ಅಂತ. ಅತ್ತಿಗೇನೆ ಮುಜುಗರ ಇಲ್ಲದೆ ಹನಿಮೂನ್ಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರಲ್ವಾ, ನೀನು ಯಾಕೆ ಹೀಗಿದ್ದೀಯಾ ಅಂತಂದ್ಬಿಟ್ಟು ಅಪ್ಪ ಹತ್ರ ಕೇಳಿದ್ರೆ ಬೇಜಾರು ಮಾಡ್ಕೊತಾರೆ. ವಲ್ಲಭನ ಬೈಕ್ ಕಳ್ದೋಗಿದೆ, ಈಗ ನಾನು ಹನಿಮೂನ್ಗೆ ಹೋಗಬೇಕಾ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಕೇಶವ ಹೇಳ್ತಾನೆ, ನೀನು ಅಪ್ಪನ ಹತ್ತಿರ ಹೋಗಿ ಕೇಳು, ನೀನು ಅಪ್ಪನ ಫೇವ್ರೇಟ್ ಮಗ, ನಿಜವಾಗ್ಲೂ ನಿನಗೆ 2 ದಿವಸ ಅಲ್ಲ 4 ದಿವಸ ಹೋಗ್ಬಾ ಅಂತ ಹೇಳ್ತಾರೆ ಅಂತ ಕೇಶವ ಮಾಧವನ್ಗೆ ಹೇಳ್ತಾನೆ. ವಲ್ಲಭನ ಪರಿಸ್ಥಿತಿ ನೋಡ್ತಿದ್ರೆ ನನ್ನ ಕರಳು ಕಿತ್ತು ಬರ್ತಾ ಇದೆ, ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂತಂದ್ಬಿಟ್ಟು ನಿಮ್ಮ ಮಾವನಿಗೆ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಪಡ್ತವನೆ. ನಿಮ್ಮ ಮಾವ ನೋಡಿದ್ರೆ ಅವನಿಗೆ ಬೇಜವಾಬ್ದಾರಿ ಅಂತೆಲ್ಲ ಬೈತಾರೆ ಅಂತ ಗಿರಿಜಾ ಅಮೂಲ್ಯ ಹತ್ರ ಹೇಳ್ಕೊಂಡು ಅಳ್ತಾ ಇರ್ತಾರೆ. ಇದಕ್ಕೆಲ್ಲ ಸೊಲ್ಯೂಷನ್ನೇ ಇಲ್ವಾ, ಇದಕ್ಕೆಲ್ಲ ಕೊನೆ ಅನ್ನೋದೇ ಇಲ್ವಾ ಅಂತಂದ್ಬಿಟ್ಟು ಗಿರಿಜಾ ಅಮೂಲ್ಯ ಹತ್ರ ಹೇಳ್ತಾಳೆ. ಯಾವ ತಾಯಿಗೂ ಕೂಡ ಮಗನ್ನ ಈ ಪರಿಸ್ಥಿತಿಲಿ ನೋಡೋ ಸ್ಥಿತಿ ಬರಬಾರ್ದು, ಇದಕ್ಕೆಲ್ಲ ಕೊನೆ ಅನ್ನೋದೇ ಇಲ್ವಾ ಅಂತ ಗಿರಿಜಾ ಸಿಕ್ಕಾಪಟ್ಟೆ ಹತ್ಕೊಂಡು ಅಮೂಲ್ಯ ಹತ್ರ ಇಲ್ಲಿ ಗಿರಿಜಾ ಹೇಳ್ತಾಳೆ. ಅದಕ್ಕೆ ಮಾವ ಆದರೂ ಏನು ಮಾಡೋಕ್ಕಾಗುತ್ತೆ ಅಂತ ಅಮೂಲ್ಯ ಹೇಳ್ತಾಳೆ. ಗಿರಿಜಾ ಹೇಳ್ತಾಳೆ, ಇಲ್ಲ ಏನಾದರೂ ಮಾಡಬಹುದು, ಅವ್ರೇನಾದರೂ ಮಾಡಲೇಬೇಕು ಅಂತಂದ್ಬಿಟ್ಟು ಅಲ್ಲಿಂದ ಮನೆಗೆ ಹೊರಡ್ತಾರೆ.